ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯ ಆದೇಶ ಮುಂದೂಡಿಕೆಯಾಗಿದೆ. ಈ ಪ್ರಕರಣದಲ್ಲಿ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ಈ ಮಾಫಿ ಸಾಕ್ಷಿಯ ಅರ್ಜಿ ಆದೇಶ ಮುಂದೂಡಿಕೆಯಾಗಿದೆ. ಆಗಸ್ಟ್ 24ಕ್ಕೆ ಆದೇಶ ಮುಂದೂಡಿಕೆ ಮಾಡಿದೆ ಸೆಷನ್ಸ್ ಕೋರ್ಟು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಾಫಿ ಸಾಕ್ಷಿಗೆ ಪ್ರದೋಷ್ ಅವರು ಅರ್ಜಿ ಸಲ್ಲಿಕೆ ಮಾಡಿದ್ರು. ನಾನು ಇದರಲ್ಲಿ ಮಾಫಿ ಸಾಕ್ಷಿ ಹೇಳ್ತೀನಿ ಸ್ವಾಮಿ, ನಾನು ಇದರಲ್ಲಿ ಏನಾಗಿದೆ ಅನ್ನೋ ವಾಸ್ತವಾಂಶ ಏನಿದೆ ಅದನ್ನು ಬಿಚ್ಚಿಡ್ತೀನಿ. ನನ್ನ ಮೇಲೆ ಏನು ಸದ್ಯಕ್ಕೆ ಆರೋಪಗಳು ಬಂದಿದ್ದಾವೆ ಅದರಿಂದ ನನಗೆ ವಿನಾಯಿತಿ ಬೇಕು. ಈ ಕೊಲೆ ಪ್ರಕರಣದಲ್ಲಿ ನಾನು ಭಾಗಿಯಾಗಿಲ್ಲ. ಏನು ನಡೆದಿದೆ ಅವತ್ತು ಅದನ್ನು ಸತ್ಯ ಹೇಳ್ಬಿಡ್ತೀನಿ ನಾನು. ಹಾಗಾಗಿ ನನ್ನನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು. ಅಂದರೆ ಕ್ಷಮೆಗೆ ಅರ್ಹವಾಗುವಂತಹ ಸಾಕ್ಷಿ ಇದು. ಅಂದರೆ ಇವರು ಸಾಕ್ಷಿ ಹೇಳಿದ್ರೆ ವಾಸ್ತವ ಏನು ನಡೆದಿತ್ತು ಅನ್ನುವಂಥದ್ದನ್ನು ಹೇಳಿದ್ರೆ ಯಾರು ಇದರಲ್ಲಿ ಪ್ರಮುಖ ಆರೋಪಿಗಳಿದ್ದಾರೆ, ಯಾರು ನಿಜವಾಗ್ಲೂ ಈ ಕೃತ್ಯವನ್ನು ಎಸಗಿದ್ದಾರೆ, ಅವರು ಈ ಪ್ರಕರಣದಲ್ಲಿ ತಗಲಾಕೊಳ್ತಾರೆ. ಅವರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವಾಗಲ್ಲ. ಆಗ ಯಾರು ಮಾಫಿ ಸಾಕ್ಷಿ ಹೇಳಿರ್ತಾರೆ ಅವರಿಗೆ ಏನು ಶಿಕ್ಷೆ ಆಗುತ್ತೆ, ಆ ಶಿಕ್ಷೆ ಪ್ರಮಾಣ ಕಡಿಮೆ ಆಗುತ್ತೆ. ಹಾಗಾಗಿ ನಾನು ಮಾಫಿ ಸಾಕ್ಷಿಗಾಗಿ ಅರ್ಜಿ ಸಲ್ಲಿಕೆ ಮಾಡಿದ್ದೀನಿ, ಅದನ್ನು ಪರಿಗಣಿಸಬೇಕು ಅಂತ ಪ್ರದೋಷ್ ಅವರು ಮಾಫಿ ಸಾಕ್ಷಿಯನ್ನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮಾಫಿ ಸಾಕ್ಷಿ ಹೇಳೋದಕ್ಕೆ ಅಂತ ಅವರು ಮುಂದಾಗ್ತಾ ಇದ್ದಾರೆ. ಇದನ್ನು ಕೂಡ ಸಾಕ್ಷಿಯಾಗಿ ಪರಿಗಣಿಸಲಾಗುತ್ತೆ. ಆದರೆ ಅದನ್ನು ಕೂಡ ಕೌಂಟರ್ ಮಾಡಲಾಗುತ್ತೆ. ಅದೆಲ್ಲವೂ ಕೂಡ ಯಾವಾಗ ವಿಚಾರಣೆ ನಡೆಯುತ್ತೆ ಆ ಸಂದರ್ಭದಲ್ಲಿ ಆಗುವಂತಹ ವಿಚಾರಗಳದೆಲ್ಲವೂ ಕೂಡ. ಆದರೆ ಈಗ ಕೋರ್ಟು ಅವರನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸುತ್ತಾ ಇಲ್ವಾ ಆ ಪ್ರಶ್ನೆ ಇರೋದೀಗ. ದರ್ಶನ್ ಅವರ ವಿರುದ್ಧ ಮಾಫಿ ಸಾಕ್ಷಿ ಹೇಳೋದಕ್ಕೆ ಪ್ರದೋಷ್ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಈ ಅರ್ಜಿಯ ಒಂದು ಆದೇಶ ಏನಿತ್ತು ಅದು ಹೊರಬೀಳಬೇಕು. ಅಂದರೆ ಕೋರ್ಟು ಅವರನ್ನು ಮಾಫಿ ಸಾಕ್ಷಿಯಾಗಿ ಪರಿಗಣಿಸುತ್ತಾ ಇಲ್ವಾ, ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಬೀಳಬೇಕು. ಒಂದು ವೇಳೆ ಆದೇಶ ಏನಾದರೂ ಹೊರಬಿದ್ದಿದ್ದೇ ಆದರೆ ಆ ಸಂದರ್ಭದಲ್ಲಿ ಅವರನ್ನು ಮಾಫಿ ಸಾಕ್ಷಿಯಾಗಿ ಏನಾದರೂ ಪರಿಗಣಿಸಿದ್ದೇ ಆದರೆ ಆಗ ದರ್ಶನ್ಗೆ ಕಂಟಕ ಎದುರಾಗುವಂಥದ್ದು ಸ್ಪಷ್ಟ. ನಟ ದರ್ಶನ್ ಅವರು ಈ ಕೊಲೆ ಪ್ರಕರಣದಲ್ಲಿ ಸಹಜವಾಗಿ ಅವರು ತಗಲಾಕೊಳ್ಳೋ ಸಾಧ್ಯತೆ ಇದೆ. ಅವರ ವಿರುದ್ಧ ಆರೋಪ ಸಾಬೀತಾಗೋ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಯಾವ ರೀತಿಯಾಗಿ ಆದೇಶವನ್ನು ಪ್ರಕಟ ಮಾಡುತ್ತೆ ಅದನ್ನು ನೋಡಬೇಕಾಗತ್ತೆ. ಮತ್ತೊಂದು ಕಡೆಯಲ್ಲಿ ದರ್ಶನ್ ಪರ ವಕೀಲರು ಇಲ್ಲ, ಮಾಫಿ ಸಾಕ್ಷಿ ಯಾರು ಹೇಳಿದ್ದಾರೆ ಅವರನ್ನು ನಾವು ಕೌಂಟರ್ ಮಾಡಬೇಕು, ಅವರನ್ನು ನಾವು ಪ್ರಶ್ನೆಗೆ ಒಳಪಡಿಸಬೇಕು ಅಂತ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಕೆ ಮಾಡಿದರು. ಅದನ್ನು ತಳ್ಳಹಾಕಿದೆ ಕೋರ್ಟ್ ಈಗ. ಹಾಗಾಗಿ ನಟ ದರ್ಶನ್ ಅವರಿಗೆ ಈ ಸಾಕ್ಷಿ ಕಂಟಕವಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ಆಗಿರುವಂಥದ್ದು ಬೇರೆ. ಈಗ ಏನು ಕೋರ್ಟ್ನಲ್ಲಿ ನಡೀತಾ ಇದೆ ಅದು ನಿಜಕ್ಕೂ ಕೂಡ ದರ್ಶನ್ಗೆ ತೀವ್ರವಾಗಿ ಮುಳುವಾಗೋ ಸಾಧ್ಯತೆ ಇದೆ. ಈ ಪ್ರಕರಣದಲ್ಲಿ ದರ್ಶನ್ ಅವರ ವಿರುದ್ಧ ಕೇಳಿಬರ್ತಾ ಇರುವಂತಹ ಆರೋಪಗಳಿಗೆ ಈ ಸಾಕ್ಷಿ ಪ್ರಬಲವಾಗಿ ಇಂಬು ಕೊಡುವಂತಹ ಸಾಧ್ಯತೆ ಇದೆ.